ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್ ಆಲ್ ಓವರ್ ಇಂಡಿಯಾ. ಆದ್ರೆ ಗಾಡಿ ರನ್ ಆಗ್ಬೇಕು. ಡ್ರೈವಿಂಗ್ ಸೀಟ್ ಸರಿ ಇದೆ ನೋಡಿ, ಡ್ರೈವಿಂಗ್ ಸೀಟ್ ಸರಿ ಇದೆ. ಗಾಡಿ ಎಲ್ಲಿಗೋ ರಿಪೇರಿಗೆ ಹೋಗ್ತಾ ಇದೆ ಅನ್ಸುತ್ತೆ, ಸೋಲಾಪುರ. ಅಲ್ಲಿ ಗಾಡಿ ಅವ್ರ ಹತ್ರ ಈಗ ಸ್ವಲ್ಪ ಹಗ್ಗಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳಿ ಹಗ್ಗ ಹೊಡ್ಕೋಬೇಕು. ಹಿಂದೆ ಸ್ವಲ್ಪ ಒಂದು ಎರಡು ಟೈಟ್ ಮಾಡ್ಕೊಳ್ತೀನಿ ಅಷ್ಟೇ, ಉಳಿದಿದ್ದೆಲ್ಲ ಬೆಲ್ಟೆಲ್ಲ ಹೊಡೆದಿದ್ದೀನಿ, ಅದೇನು ಸಮಸ್ಯೆ ಏನಿಲ್ಲ. ಈಗ ನಾನು ಸೋಲಾಪುರ ಮಹಾರಾಷ್ಟ್ರ ಬಾರ್ಡ್ರ್ ಬಂತು. ಆ್ಯಕ್ಚುಲಿ ಬಾರ್ಡ್ರ್ ಇಲ್ಲ ಅಂತ ಹೇಳಿದ್ದಾರೆ ನಮ್ಮದು ಓನರು, ಮತ್ತು ಅಮೌಂಟು ಏನೋ ಇದ್ರದ್ದು ಏನು ಇಲ್ಲ ಅಂತ ಅಂದ್ಕೊಂಡಿದ್ದಾರೆ ಓನರು. ಆ್ಯಕ್ಚುಲಿ ನಾನು ಅದನ್ನೇ ಮಾಡಿದ್ದೀನಿ. ಎಲ್ಲ ಗಾಡಿ ಅವರು ನಿಲ್ಲಿಸಿದ್ದಾರೆ, ಆದರೆ ನಾನು ಹೊಡ್ಕೊಂಡು ಹೋದೆ. ನಾನಿಲ್ಲಿ ಕ್ಯಾಮ್ರಾ ಇಟ್ಟು ಕಾಟ ಮಾಡಿಸಿ ಬಾರ್ಡ್ರ್ ಇಲ್ಲ ಅಂತ ಅಂದ್ಕೊಂಡು ನಾನು ಗಾಡಿ ಮೂವ್ ಮಾಡಿದ್ದು. ಆ್ಯಕ್ಚುಲಿ ಬಾರ್ಡ್ರಲ್ಲಿ ಆರ್ ಟಿ ಒಗಳು ಬಿಲ್ಡಿಂಗ್ ಒಳಗಿರ್ತಾರೆ, ಹೊರಗಡೆ ಅವ್ರ ಚೇಳಗಳು ಒಂದು 4 ಜನ 5 ಜನ, ಯಾರು ಹುಡುಗರು ಯಾರು ಇರೋದಿಲ್ಲ, ಎಲ್ಲ ವಯಸ್ಸಾದವರು, ಈ BP ಪರ್ಸನ್ಸ್, ಅಂದರೆ ಈ ರಾಕ್ಷಸರ ಮನಸ್ಥಿತಿ ಇದ್ದವ್ರನ್ನೆಲ್ಲ ಚೇಳಗಳನ್ನ ಆಗಿ ಇಟ್ಟಿರ್ತಾರೆ ಈ ಆರ್ ಟಿ ಒ ಬೋಳೆ ಮಕ್ಕಳು. ಹಂಗೆ ಆ್ಯಕ್ಚುಲಿ ಮಹಾರಾಷ್ಟ್ರ ಬಾರ್ಡ್ರ್ ಬಂದಾಗಿದೆ. ಇವರು ಬಾರ್ಡ್ರ್ ಬಂದಾಗಿದೆ ಅಂದರೆ ಈ ಕಡೆ ಕೇಳೋರು ಯಾರೂ ಇರೋದಿಲ್ಲ, ಮತ್ತು ರಾಜಕೀಯದವರೇ ಸಪೋರ್ಟ್ ಮಾಡೋದು ಲೂಟ್ಲಿಕ್ಕೆ. ಇವ್ರನ್ನ ಇಟ್ಕೊಂಡು ಬಾರ್ಡ್ರ್ ಬಂದಾಗಿದ್ರು ಈ ಹೊತ್ತಲ್ಲಿ ಎಷ್ಟು ಕಲೆಕ್ಟ್ ಆಗುತ್ತೆ ಅನ್ನೋ ಟಾರ್ಗೆಟ್ ಇಟ್ಕೊಂಡು ಅವರು ಆ ಅಮೌಂಟ್ ಮಾಡಲಿಕ್ಕೆ ನಿಂತಿರ್ತಾರೆ. ಈ ಬಾರ್ಡ್ರು ಮೊದಲು ಓಪನ್ ಇತ್ತು, ಮುಂದಿನ ದಿನದಲ್ಲಿ ಆದಷ್ಟು ಎಲ್ಲ ಬಾರ್ಡ್ರ್ಗಳು ಬಂದಾಗಬೇಕು. ಈ ಸ್ವಲ್ಪ ಅಷ್ಟು ಅಪ್ಡೇಟ್ ಆಗಬೇಕಂತ ಅಂದ್ಕೊಳ್ತೀನಿ. ಯಾಕಂದರೆ ಕೈಯಿಂದ ಒಂದೊಂದು ಗಾಡಿಯಿಂದ 1,000 2,000 ಅಂತೇಳಿ ಆರ್ ಟಿ ಒಗಳು ಅಮೌಂಟ್ ಇಸ್ಕೊಳ್ತಾರೆ. ಅದು ಎಷ್ಟು ಸಾವಿರಾರು ಗಾಡಿಗಳು ಹೋಗ್ತವೆ, ಕೋಟಿ ಗಂಟಲೆ ಕಲೆಕ್ಟ್ ಆಗುತ್ತೆ. ಅದು ಸಹ ವಿತ್ ಮನಿ, ಯಾವುದು ಕ್ಯಾಶಲ್ಲಿ ಕೋಟಿ ಗಂಟಲೆ ಅಮೌಂಟ್ ಆಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಆರ್ ಟಿ ಒಂದು ದಿವಸ ಯಾವ ಥರ ಟೈಮ್ ಬರಬೇಕಂದ್ರೆ ಎಲ್ಲ ಡ್ರೈವರ್ಗಳು ಆರ್ ಟಿ ಒ ಹಣ ಕಲೆಕ್ಟ್ ಮಾಡೋ ಜಾಗಕ್ಕೆ ಉಲ್ಟಾ ನುಗ್ಗಬೇಕು. ನುಗ್ಗಿ ಡ್ರೈವರ್ಗಳೇ ಆರ್ ಟಿ ಒಗಳನ್ನ ಲೂಟಬೇಕು ಅಂತ ದಿನ. ಕೊನೆ ಮೂಮೆಂಟಲ್ಲಿ ಒಂದು ಕ್ಷಣ ಬರಬೇಕು, ಒಂದೇ ಕ್ಷಣ ಬರಬೇಕು ಆ ಥರ ಪರಿಸ್ಥಿತಿ. ಯಾಕಂದರೆ ಆ ಕ್ಷಣ ಬಂದಾತ ಮುಂದಿನ ದಿನದ ಆ ಕ್ಷಣ ಏನಾರು ಬಂತಂದ್ರೆ ನಾನು ಪಕ್ಕ ಕೋಟ್ಯಾಧಿಪತಿ ಆಗೇ ಆಗ್ತೀನಿ. ಆ ಕ್ಷಣ ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ, ಬೆಸ್ಟ್ ಯೂಸ್ ಮಾಡ್ಕೊಳ್ತೀನಿ. ಇವು ನನ್ನ ಹತ್ರ ಹೆಂಗಾದರೂ ಮಾಡಿ ಗಾಡಿಯಿಂದ ಕೆಳಗೆ ಇಳಿಸೋಕೆ ನೋಡಿದೆ, ನಾನು ಇಳಿಲಿಲ್ಲ. ಸೀದಾ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಆಗಿಬಿಟ್ಟೆ. ಗಾಡಿ ಜಾಮ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ಅದು ಮಹಾರಾಷ್ಟ್ರ ಪಾಸಿಂಗ್ ಇದ್ದು, ಈ ನಾನು ಓಡಿಸೋ ಗಾಡಿ ಮಹಾರಾಷ್ಟ್ರ ಪಾಸಿಂಗ್. ನಾನು ಮಹಾರಾಷ್ಟ್ರ ಬಾರ್ಡ್ರ್ ಬಂದಿರೋದಕ್ಕೆ ಟೆನ್ಷನ್ ಮಾಡಲಿಲ್ಲ. ಈಗ ಕರ್ನಾಟಕ ಬಾರ್ಡ್ರ್ ಬರುತ್ತೆ ಮುಂದೆ, ಇಲ್ಲಿ ಅಮೌಂಟ್ ಕೊಟ್ಟು ಹೋಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಗ್ರೀಸ್ ಓಡಿಸ್ತಾ ಇದೆ ನೋಡಿ, ಬಿಜಾಪುರ ಇದೆ, ಅದು ಆರ್ ಟಿ ಚೆಕ್ ಪೋಸ್ಟ್ ಇದು ನೋಡಿ. ಆರ್ ಟಿ ಚೆಕ್ ಪೋಸ್ಟ್ ಇದು ಸಮಸ್ಯೆನೇ ಬೇರೆ. ಆಕ್ಚುಲಿ ಕರ್ನಾಟಕ ಆರ್ ಟಿ ಚೆಕ್ ಪೋಸ್ಟ್ 700 ರೂಪಾಯಿ ತಗೊಂಡ್ರು, ಏನೋ ಮಾಡಕ್ ಆಗ್ಲಿಲ್ಲ. ಹಂಗೆ ಒಂದು ಗ್ರೀಸ್ ಹೊಡ್ಕೊಂಡು ಹೋಗ್ಬಿಡು. ಮತ್ತೆ ಈ ಆಟೋಗಳಿಗೆ ಕೊಟ್ಟು ಏನು ಉಪಯೋಗ ಇದೆ, ಸ್ವಲ್ಪ ಗಾಡಿ ಕೆಲಸ ಮಾಡ್ಕೊಂಡು ಸ್ವಲ್ಪ ತೊಂದರೆ ಇಲ್ಲ. ಹಂಗೆ ಆ್ಯಡ್ ಬ್ಲೂನು ಖಾಲಿಯಾಗಿತ್ತು, ಆ್ಯಡ್ ಬ್ಲೂ ಹಾಕ್ಸೋಕೆ ಬಂದೆ ರಾಜಸ್ಥಾನ್ ಮಾರ್ವಾಡಿ ಹುಡುಗನ ಹತ್ರ. ಈ ಲೈನ್ ಫುಲ್ಲು ಡೆಪ್ ಅವ್ರದ್ದೇ, ಮಾರ್ವಾಡಿ ಅವರೇ ಇರೋದು ರಾಜಸ್ಥಾನಿಂದ. ಹಂಗೆ ಸ್ವಲ್ಪ ಮಾಲು ಹಿಂದೆ ಏನೋ ಜರ್ದಿದೆ ಅಂಥೇಳಿ ಹಿಂದೆ ಗಡಿ ಅದೇ ಚಿಂತೆ ಆಗಿಬಿಟ್ಟಿತ್ತು ನನಗೆ ಈ ಲೋಡು, ಈ ಟ್ರಿಪ್ಪು. ಹಂಗೆ ಗಡಿ ಹಂಗೆ 11 ಗಂಟೆ ತನಕ ಗಾಡಿ ಓಡಿಸಾಯಿತು. ಊಟಕ್ಕೆ ಹೋಗೋಣ ಅಂಥೇಳಿ ಈ ಕರ್ನಾಟಕ ಬಂದಲ್ಲ, ಅಲ್ಲೆಲ್ಲೂ ಊಟ ಮಾಡೋಕ್ಕಾಗಲಿಲ್ಲ, ಹೈವೇದಲ್ಲಿ ಇದ್ದಲ್ಲ ಅಂಥೇಳಿ ಒಂದು ಮಸಾಲ ರೈಸ್ ಆರ್ಡ್ರ್ ಮಾಡಿದೆ. ಆಕ್ಚುಲಿ ಬಿಜಾಪುರ ಪಾಸ್ ಮಾಡಿದ್ದೀನಿ, ಈಗ 240 ಕಿಲೋಮೀಟರ್ ಇದೆ ಹೋಗಕ್ಕಿದೆ. ಇವತ್ತು ರಾತ್ರಿ ಪಾಯಿಂಟ್ ಮುಟ್ತಾನೆ. ಇವತ್ತು ಗಾಡಿ ಖಾಲಿ ಆಗಲ್ಲ, ನಾಳೆಗೆ ಆಗುತ್ತೆ ನೋಡೋ. ಗಾಡಿ ಖಾಲಿ ನಾಳೆ ಮಾಡಿಸ್ತೇನೆ, ಇವತ್ತು ಹೊಡ್ತೇನೆ ನೋಡಿ. ಲೋಡ್ ಯಾವ ಥರ ಇದೆ, ಹಿಂದೆ ಎಲ್ಲ ಹಗ್ಗ ಹೊಡೆದ್ರು ಎಲ್ಲ ಹಿಂದೆ ಬೀಳೋಗಿತ್ತು ನೋಡಿ. ಹಿಂದೆ ನೋಡಿ ಬನ್ನಿ, ಇಷ್ಟು ಹಗ್ಗ ಹೊಡೆದಿದ್ದೀನಿ, ಬೀಳೋಂಗಿತ್ತು. ನಾ ಫುಲ್ ಹಗ್ಗ ಹೊಡ್ಕೊಂಡು ರಾತ್ರಿ ಎಲ್ಲ ಇದನ್ನ ನೋಡ್ಕೊಂಡೇ ಬಂದಿದ್ದೀನಿ. ಎಲ್ಲೂ ಸ್ಪೀಡಾಗಿ ಎಲ್ಲೂ ಬರಲಿಲ್ಲ. ಆ್ಯಕ್ಚುಲಿ ಸ್ಪೀಡ್ ಮೈಂಡ್ ಸೆಟ್ ಅಲ್ಲಿ ಲಿಮಿಟ್ 60 50 50 ಅದು ಸ್ಪೀಡಾಗಿ ಬಂದಿದ್ದೀನಿ.
ಇಲ್ಲಾಂದ್ರೆ ಅನ್ಲಿಮಿಟೆಡ್ ಸ್ಟಾಪ್ ಇದ್ರ ಹೊಡೆದಿದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಪ್ರಾಬ್ಲಮ್ ಆಗ್ತಿತ್ತು ಅದಕ್ಕೆ. ನನ್ನ ಜೊತೆಗೆ ಲೋಡ್ ಆಗಿರೋ 2 ಗಾಡಿಗಳು K63 ಹುಬ್ಳಿ ಗಾಡಿ ಮತ್ತು ಬಿಜಾಪುರ ಗಾಡಿ. ಅವು ಒಂದು ಗಾಡಿ ಖಾಲಿ ಆಗಿದೆ ಅಂತೆ, ಇನ್ನೊಂದು ಗಾಡಿ ಖಾಲಿ ಆಗ್ತಾಯಿದೆ ಅಂತೆ. ನಾನು ಅವ್ರು ಬೇಗ ಪಾಯಿಂಟ್ ಮುಟ್ಟಿದ ಡ್ರೈವರ್ಗಳು ನನಗೆ ಒಂದು ಲೊಕೇಶನ್ ಹಾಕಿದರು. ಎರಡು ಲೊಕೇಶನ್ ಹಾಕಿದ್ದಾರೆ. ಒಂದು ಕಾಟಕ್ಕೆ ಹೋಗೋಕ್ಕೆ, ಆ ಕಾಟದಿಂದ ಪಾಯಿಂಟಿಗೆ ಹೋಗೋಕ್ಕೆ 2 ಲೊಕೇಶನ್ ಹಾಕಿದ್ದಾರೆ. ಈಗ ನಾನು ಫಸ್ಟ್ನೇ ಕಾಟಕ್ಕೆ ಹೋಗ್ಬೇಕು. ಹೈವೇದಲ್ಲಿ ಒಂದು ಕಾಟ ಇದೆ. ಅವ್ರು ಕರೆಕ್ಟಾಗಿ ನಿನ್ನೆ ಬೆಳಗ್ಗೆನೇ ಹೇಳಿದ್ದಾರೆ. ಅವರು ಇವತ್ತು ಬಂದರೆ ಖಾಲಿ ಆಗೋಲ್ಲ, ನೀವು ಇವತ್ತು ಸಂಜೆ ಆಗುತ್ತೆ ಬರುವಾಗ ಅಲ್ಲಿ ಕಾಟ ಮಾಡಿಸಿ ಬೆಳಗ್ಗೆ ಹೋಗಿ ನಿಮಗೆ ನಾಳೆ ಆದರೂ ಖಾಲಿ ಆದರೂ ಆಗ್ಬೋದು ಅಂತ ಹೇಳಿದ್ದಾರೆ. ಲಾಸ್ಟ್ ಟ್ರಿಪ್ ಹೋದಾಗ ಚಿತ್ರದುರ್ಗ ಕಡೆ ಒಳ್ಳೆ ಮಳೆ ಬಂದಿತ್ತು. ಈ ಕಡೆ ಆಲ್ಮಟ್ಟಿ ಕಡೆ ಈಗ ಮಳೆನೇ ಇಲ್ಲ. ಸ್ವಲ್ಪ ಎಲ್ಲ ಕಲ್ಲುಗಳೆಲ್ಲ ಎದ್ದು ಕಾಣ್ತಾ ಇದ್ದಾವೆ. ಹಂಗೆ ಸೀದಾ ಕಾಟಕ್ಕೆ ಹೋಗಿ ಕಾಟ ಮಾಡಿಸಿ ಡೈರೆಕ್ಟ್ ಅಲ್ಲಿ ಕಾಟದಲ್ಲಿ ಮೊಬೈಲ್ ತೆಗಿಯೋಕ್ಕೆ ಹೋಗಲಿಲ್ಲ ನಾನು. ಹಂಗೆ ಕಾಟದಿಂದ ಹೊಡೆದು ನೋಡಿ ಊರೊಳಗೆ ಹೋಗ್ತಾ ಇದ್ದೇನೆ ಸಿಂಗಲ್ ರೋಡಲ್ಲಿ. ಇಲ್ಲಿಂದ ಊರೊಳಗೆ ಕರೆಕ್ಟಾಗಿ 17 ಕಿಲೋಮೀಟರ್ ಇತ್ತು. ಅದು ಯಾವುದು ಊರೊಳಗೆ ಹೋಗಕ್ಕೆ ಹೈವೇದಿಂದ 17 ಕಿಲೋಮೀಟ್ರು, ಕೂಡ್ಲಿಗಿದಿಂದ 25 ಕಿಲೋಮೀಟ್ರು. ಹಂಗೆ ಅರೌಂಡ್ ಆಗಿ ಊರೊಳಗೆ ಹೋಗುತ್ತೆ ದಾರಿ ಒಂದು ಹೋಗುತ್ತೆ ತಾಯಕನಹಳ್ಳಿ ಅಂತೇಳಿ. ಹಂಗೆ ಇಲ್ಲಿ ಪಾಯಿಂಟಿಗೆ ಬಂದು ಈಗ 2 ಗಾಡಿ ಖಾಲಿಯಾಗಿ ಹೋಗಿದ್ದೀವಿ. ಈಗ ನಾನೇ ಬಾಕಿ ಆಗಿರೋದು. ನಂದು ಯಾವಾಗ ಖಾಲಿ ಮಾಡ್ತಾರೆ ನೋಡ್ತೀನಿ. ಅಲ್ಲಿ ಯಾವುದಾದ್ರು ಒಂದು ಮೂಲೆಗೆ ಹಾಕಿ ಗಾಡಿ ಖಾಲಿ ಮಾಡಿಸ್ತೀನಿ. ಆಫೀಸಿಂದ ಫೋನ್ ಮಾಡಿ ಗಾಡಿ ಖಾಲಿ ಆಗಿದೆ ಇಲ್ಲ ಅಂತ ಕೇಳಿದರು. ಇಲ್ಲಿ ಗಾಡಿ ಖಾಲಿ ಆಗಿಲ್ಲ, ಮಳೆ ಬೇರೆ ಬರ್ತಾ ಇದೆ ನೋಡಿ. ಹಂಗೆ ಈಗ ಗಾಡಿ ಖಾಲಿ ಮಾಡಿಕೊಂಡು ಲೋಡ್ದು ಏನೂ ಐಡಿಯಾ ಇಲ್ಲ. ನೋಡೋ ಫೋನ್ ಮಾಡ್ತಾರೆ ಓನರು ಎಲ್ಲಿಗೆ ಹೋಗೋಕ್ಕೆಲ್ಲ ಅವ್ರದ್ದೇ ಪ್ಲ್ಯಾನಿಂಗ್. ನಾ ಯಾವಾಗ ಪ್ಲ್ಯಾನಿಂಗ್ ಮಾಡ್ತೀನಿ ಅಂದರೆ ಗಾಡಿ ನಾನು ಲೋಡ್ ಮಾಡಿಸ್ತೀನಿ, ಈಗ ಅಲ್ಲ. ಈ ಗಾಡಿನೆಲ್ಲ ನನ್ನ ಕೈಯಲ್ಲಿ ಏನಾರು ನಾನೇ ರೆಡಿ ಮಾಡಿಸಿದ್ರೆ ಇಲ್ಲ ಅವರೇ ರೆಡಿ ಮಾಡಿಸ್ಕೊಟ್ರು ಆಮೇಲೆ ನಾನು ಲೋಡ್ಗಳನ್ನ ನಾನು ಟೇಕ್ ಮಾಡ್ತೀನಿ ಮುಂದಿನ ದಿನದಲ್ಲಿ. ಈಗ ಟೇಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಫಸ್ಟ್ ಆಫ್ ಆಲ್ ಓನರ್ ನೋಡ್ಕೊಳ್ತಾರೆ ಗಾಡಿದ, ಅವ್ರ ಗಾಡಿ ಅವರೇ ನೋಡ್ಕೋಬೇಕಲ್ವ. ಆ ಥರ ನಮ್ಮ ಕೆಲಸ ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡಕ್ಕೆ ಏನು ಬೇರೆ ಗಾಡಿ ಖಾಲಿ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಹಂಗೆ ಲೇಟ್ ಆಗ್ತದ ಅನ್ಸುತ್ತೆ. ಸ್ವಲ್ಪ 1-2 ಬೆಲ್ಟ್ ಹೊಡೆದಿದ್ದೀನಿ. ಗಿಲ್ಟ್ ತೊಗೊಂಡ್ಬಿಡ್ತೇನೆ, ತೆಗೆದು ಹಗ್ಗ ಏನು ಬಿಡಿ ಪಾಠ ಒಂದು 5 ನಿಮಿಷದಲ್ಲಿ ಆಗ್ಬಿಡುತ್ತೆ. ಅದನ್ನೆಲ್ಲ ಬೇಗ ಮಾಡ್ತೀನಿ. ಖಾಲಿ ಪಾಯಿಂಟಲ್ಲಿ ಏನೋ ಸಮಸ್ಯೆ ಬೇರೆ ಇದೆ. ಸ್ವಲ್ಪ ವೇಟ್ ಇದೆ ಹಾಗೆ ಸಮಸ್ಯೆ. ಏನಾದ್ರು ಹಿಂದೆ ಜರದು ಬಿಟ್ರೆ ಹಿಂದೆ ಗಾಡಿ ಬೇರೆ ಗಾಡಿಗಳು ಬರ್ತಾ ಇರ್ತಾವಲ್ವಾ, ಅದು ದೊಡ್ಡ ಲಪಡ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇವತ್ತಾದರೆ ಆಗುತ್ತೆ, ಇಲ್ಲಾಂದ್ರೆ ನಾಳೆ ಬೆಳಗ್ಗೆನ ಅಂತ ಹೇಳಿದರು. ನಾನು ಹಗ್ಗ ಎಲ್ಲ ಬಿಚ್ಚಿ ಒಂದು ರೌಂಡು ಏನಾದ್ರು ತಿನ್ಕೊಂಬರೋಣ ಅಂತ ಹೋದೆ. ಆ ಕ್ರೇನ್ ಬೇರೆ ಕೆಲಸ ಮಾಡ್ತಾನೆ ಇದ್ರಿ. ಇವತ್ತು ಮಾಡೋದು ಡೌಟ್ ಅನಿಸುತ್ತೆ ಬೆಳಗ್ಗೆಗೆ ಅಂತೇಳಿ. ಕರೆಕ್ಟಾಗಿ ಟ್ರಿಪ್ ಆಗ್ತಾಯಿಲ್ಲ. ಹೋದ ಕಡೆ ಲೋಡಿಂಗ್ ಪಾಯಿಂಟ್ಗಳಲ್ಲಿ 2 ದಿನ 3 ದಿನ ಅಂತೇಳಿ ಸಿಕ್ಕಾಕೊಳ್ತಾ ಇದೆ ಗಾಡಿಗಳು. ಅದೊಂದು ಮಣೂರಿಂದ ಕೂಡ್ಲಿಗೆ 900 ಕಿಲೋಮೀಟ್ರದ್ದು ಟ್ರಿಪ್ ಮುಗೀತು. ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಅಂತೇಳಿ ನಾನು ಇನ್ನೊಂದು 4 ದಿನದಲ್ಲಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಬರ್ಬೋದು, ಇನ್ನೊಂದು 4-5 ದಿನ ಹಾಗೆ ಆಗುತ್ತೆ. ಯಾಕಂದರೆ ಆಲ್ಟಿಗೆ ನಾನು ಒಮ್ಮೊಮ್ಮೆ 1 ದಿವಸ 2 ದಿವಸ ಅಂತೇಳಿ ಅಲ್ಲಿ ಸ್ಟಕ್ ಆಗಿರ್ತೀನಿ. ಬರುತ್ತೆ ನೆಕ್ಸ್ಟ್ ಟ್ರಿಪ್. ಅಲ್ಲಿ ತನಕ ಸಿಗುವ. ಥ್ಯಾಂಕ್ ಯು ವಾಚಿಂಗ್.